ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್ ರೂಮ್. ನಾನಿವತ್ತು ನಿಮಗೆ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡ್ರೈ ಗೋಬಿ ಮಾಡೋಕ್ಕೆ ಏನೇನು ಬೇಕು ಅಂತ ಫಸ್ಟು ನೋಡೋಣ. ನಾನಿಲ್ಲಿ ಡ್ರೈ ಗೋಬಿ ಮಾಡೋಕ್ಕೆ ಒಂದು ಸ್ವಲ್ಪ ಹೂಕೋಸು ತೊಗೊಂಡಿದ್ದೀನಿ. ಅದನ್ನು ಬಿಡಿಸಿ ಸ್ವಲ್ಪ ಬೇಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಯಾಕೆಂದರೆ ಇದು ಸ್ವಲ್ಪ ಹುಳಗಿಳ ಇರುತ್ತೆ. ಅದಕ್ಕೆ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸಿದ್ರೆ, ಬಿಸಿ ಮಾಡಿದ್ರೆ ಅದರಲ್ಲಿರೋ ಹುಳ ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಮೇಲ್ಗಡೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. ನಂತರ ಡ್ರೈ ಗೋಬಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಓಕೆನಾ? ಡ್ರೈ ಗೋಬಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ಚಿಕನ್ ಮಸಾಲ, ಪೆಪ್ಪರ್ ಪೌಡ್ರು, ಕಾರ್ನ್ಫ್ಲೋರು, ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಆವಾಗಲೇ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡಿರುವಂಥ ಕೋಸು ಹಾಕ್ಕೊತಾ ಇದ್ದೀನಿ. ಗೋಬಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ ಇದು 1 ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟು ಚಿಕನ್ ಮಸಾಲ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಪೆಪ್ಪರ್ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಆಗೋಷ್ಟಿದೆ, ಗರಂ ಮಸಾಲ 1 ಸ್ಪೂನು, ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕೋಸು ತೊಗೊಂಡಿದ್ದೀನಿ, 1 ಫುಲ್ಲು. ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಆಮೇಲೆ ಬೇಕು ಅಂದರೆ ನೋಡ್ಕೊಂಡು ಹಾಕೋಬೋದು. ನೆಕ್ಸ್ಟ್ ಇದು ಮೈದಾ, ಇದು ಒಂದು 6 ಟೇಬಲ್ ಸ್ಪೂನಷ್ಟು ಹಾಕೋತೀನಿ. ಇದು ಅಷ್ಟೇ, ಬೇಕು ಅಂದರೆ ನೋಡ್ಕೊಂಡು ಹಾಕೋಬೇಕು. ಇದಕ್ಕೆ ಫಸ್ಟು ನಾನು ನೀರು ಮಿಕ್ಸ್ ಮಾಡೋಣ. ಇದೇ ಥರ ಫಸ್ಟ್ ಕಲಿಸ್ಕೋತೀನಿ. ನೆಕ್ಸ್ಟು ಇದನ್ನು ಕಲಿಸೋ ವಿಧಾನವೇ ಬೇರೆ ಇದೆ. ಯಾವ ಥರ ಅಂದರೆ ನೋಡ್ಕೊಳ್ಳಿ, ಇವಾಗ ತೋರಿಸ್ತೀನಿ. ಒಂದೇ ಒಂದು ಸ್ವಲ್ಪ ಈ ಥರ ನೀರನ್ನ ಹಿಂಗೆ ಚಿಮ್ಕಿಸ್ಕೊಂಡು ಮಾತ್ರ ಕಲಿಸ್ಬೇಕು. ನೋಡಿ, ಈ ಥರ ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೊತಾ ಇರಬೇಕು. ಜಾಸ್ತಿ ನೀರಾಗ್ಬಿಟ್ರೆ ಗೋಬಿಗೆ ಇದು ಹಿಡಿಯಲ್ಲ, ಜಾಸ್ತಿ ತೆಳು ಹೋಗ್ಬಿಡುತ್ತೆ. ನನಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಾಯ್ತು, ಸೊ ಹಾಕೋತಾ ಇದ್ದೀನಿ. ತುಂಬ ತೆಳುವಾದರೆ ಗೋಬಿ ಟೇಸ್ಟ್ ಇರೋಲ್ಲ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗಲೇ ಹಾಕ್ಕೋಬೇಕು. ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೋಡ್ಕೊಂಡು ಕಲಿಸ್ತಾನೆ ಗೊತ್ತಾಗುತ್ತೆ ನಿಮಗೇ. ನೋಡಿ, ಮತ್ತೊಂದು ಸ್ವಲ್ಪ ಹಿಂಗೆ ಕೈನ ಒದ್ದೆ ಮಾಡಿಕೊಂಡು ಕಲಿಸ್ಬೇಕು.
ಜಾಸ್ತಿ ತೆಳ್ಳಗೆ ಹೋಗ್ಬಾರ್ದು. ಸೊ ಅದಕ್ಕೆ ನೋಡಿಕೊಂಡು ನೀರನ್ನು ನೋಡ್ಕೊಂಡು ಕಲಿಸ್ಕೋಬೇಕು. ನಾನು ಇದಕ್ಕೆ ಯಾವುದೇ ಥರ ಫುಡ್ ಕಲರು ಹಾಕ್ತಾಯಿಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅದೇ ಕಲರ್ ಬರುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕೋಬೋದು, ಮೈದಾ ಮತ್ತು ಕಾರ್ನ್ಫ್ಲೋರ್ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನನಗಿಲ್ಲಿ ಸಾಕಾಗಿದೆ, ಅದಕ್ಕೆ ನಾನಿಲ್ಲಿ ನೆನೆಸ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ ಹಂಗೆ. ನಂತರ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಕೋತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ನಂತರ ನಾವು ಏನು ಕಲಸಿ ಇಟ್ಕೊಂಡಿದ್ದೀವಿ ಗೋಬಿನ, ಅದನ್ನು ಇದರಲ್ಲಿ ಹಾಕಿ ಗರಿ ಗರಿ ಆಗುವ ಥರ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಆವಾಗಲೇ ಕಲಸಿಟ್ಕೊಂಡಿರೋಂಥ ಗೋಬಿನ ಒಂದೊಂದಾಗಿ ಈ ಥರ ಬಿಡೋಣ. ಈ ಥರ ಸೈಡ್ಗೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಬೇಯಬೇಕು. ಇಲ್ಲಿ ಮೇಲೆ ನೊರೆ ಕಾಣ್ತಿದೆಯಲ್ಲ, ಆ ನೊರೆ ಎಲ್ಲ ಕಡಿಮೆ ಆಗೋ ತನಕನೂ ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಒಂದು ಸೈಡು ಅದನ್ನು ಅಂಟ್ಕೊಂಡಿರೋದನ್ನೆಲ್ಲ ಬಿಡಿಸ್ಬೇಕು. ಮೊದಲೇ ಬಿಡ್ಸೋಕೆ ಹೋದರೆ ಹಿಟ್ಟೆಲ್ಲ ಸಪ್ರೇಟು, ಗೋಬಿ ಸಪ್ರೇಟ್ ಆಗಿಬಿಡುತ್ತೆ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕ್ಕೋಬೋದು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಮೈದಾ ಕಾರ್ನ್ಫ್ಲವರ್ ಅಷ್ಟೇ ಯೂಸ್ ಮಾಡಿರೋದು. ಇದೆಲ್ಲ ಚೆನ್ನಾಗಿ ಬೇಯಲಿ. ಇದ್ರ ಮೇಲೆ ನೊರೆ ಬರ್ತಿದೆಯಲ್ಲ, ಅದೆಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಸುಮಾರಾಗಿ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ ಈ ನೊರೆ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಸ್ಟ್ರೀಟ್ ಸೈಡ್ ಸಿಗುವಂತಹ ಡ್ರೈ ಗೋಬಿ ಥರನೇ ಇರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಒತ್ತಿ. ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನೋಡಿ ಈಗ ರೆಡಿಯಾಗಿದೆ, ಸಾಕು. ಇಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ಬೇರೆ ಒಂದು ಕಡೆ ತೆಗೆದಿಟ್ಕೋತೀನಿ. ಇಷ್ಟು ಬೆಂದರೆ ಸಾಕು. ನೋಡಿ ಎಷ್ಟು ಕಲರಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನಿಲ್ಲಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕಿದ್ದೀನಿ. ನೋಡಿ ಗರಿ ಗರಿ ಆದ ಡ್ರೈ ಗೋಬಿ ತಯಾರಾಗಿದೆ. ಎಷ್ಟು ಬೇಗ ಆಯಿತು ಅಲ್ವಾ? ಸೊ ಮನೆಯಲ್ಲೇ ಬೇಗ ಈಸಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಒಂದು 10 ನಿಮಿಷದಲ್ಲೇ ರೆಡಿ ಆಗುವಂಥದ್ದು ಇದು. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಕಡೆ ಇದ್ದರೆ ಬೇಗ 5 ನಿಮಿಷಕ್ಕೆ ಕೂಡ ರೆಡಿ ಮಾಡ್ಬೋದು. ಟೀ ಜೊತೆಗೆ, ಸಂಜೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ರೋಡ್ ಸೈಡಲ್ಲಿ ಸಿಗುವಂಥ ಡ್ರೈ ಗೋಬಿ ಥರನೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನೋಡಿ ಯಾವ ಥರ ಡ್ರೈ ಗೋಬಿ ಇಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತಯಾರಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಇಟ್ಟಿತ್ತಲ್ಲ ಗೋಬಿ, ಉಳಿದಿರೋ ಗೋಬಿನ ನಾನೀಗ ಬೇಯಿಸ್ಕೊತಾ ಇದ್ದೀನಿ. ಸಣ್ಣದಾಗಿರುವಂಥ ಒಂದು ಫುಲ್ ಗೋಬಿನ ನಾನು ಇದಕ್ಕೆ ತಗೊಂಡಿದ್ದೆ. ಇದನ್ನು ಕೂಡ ಬೇಯಿಸ್ಕೊತೀನಿ. ನೋಡಿ ರೆಡಿ ಆಯಿತು ಡ್ರೈ ಗೋಬಿ. ಇಷ್ಟ ಫ್ರೆಂಡ್ಸ್, ಎಷ್ಟು ಬೇಗನೆ ಈಸಿಯಾಗಿ ಡ್ರೈ ಗೋಬಿನ ಮನೇಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ವ. ಹಾಗಿದ್ರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಟೇಸ್ಟ್ ಮಾಡಿ ನೋಡಿ, ನೀವು ಕೂಡ ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.